ನಮಸ್ಕಾರ ಕರ್ನಾಟಕ. ಗಂಡು ಮಕ್ಕಳಿಗೆ ಒಂದು ಕಮಿಷನ್ ಇಲ್ಲ, ಗಂಡು ಮಕ್ಕಳ ರಕ್ಷಣೆಗೆ ಏನೂ ಇಲ್ಲ ಅನ್ನೋ ಸಮಯದಲ್ಲಿ ಗಂಡು ಮಕ್ಕಳು ನಾವೆಲ್ಲ ತಬ್ಬಲಿ ನಾವು ಆದೆ ಗಂಡು ಮಗನೇ ಅಂತ ಹೇಳ್ತಾ ಇರೋಂಥ ಸಮಯದಲ್ಲಿ ನಮ್ಮ ದಿವ್ಯ ಸ್ಪಂದನ ಅವರು, ನಮ್ಮ ಆ್ಯಕ್ಟ್ರೆಸ್ ಆ್ಯಂಡ್ ಫಾರ್ಮರ್ MP, ನಮ್ಮ ಮಾಜಿ MP ಹಾಗೂ ನಮ್ಮ ನಯನ ತಾರೆ ರಮ್ಯಾರವರು ಒಂದು ಬಾಂಬನ್ನು ಹಾಕ್ಬಿಟ್ಟಿದ್ದಾರೆ. ಬಾಂಬ್ ಏನು ಅಂತಂತಂದರೆ, ಗಂಡು ಮಕ್ಕಳ ಮನಸ್ಥಿತಿ ಯಾಕೆ ಈ ವಿಚಾರ ಬಂತು ಅಂತಂದರೆ, 7ನೇ ತಾರೀಕು ಸುಪ್ರೀಂ ಕೋರ್ಟ್ ಹೇಳ್ತು, ಬೀದಿ ನಾಯಿಗಳು ಮೂಡ್ ಹೆಂಗೆ ಅಂತ ಹೇಳೋಕ್ಕಾಗಲ್ಲ, ಅವುಗಳು ಯಾವ ಟೈಮಲ್ಲಿ ಕಚ್ಚುತ್ತೆ, ಯಾವ ಟೈಮಲ್ಲಿ ಸುಮ್ಮನೆ ಇರುತ್ತೆ, ಅದು ಮೂಡನ್ನು ಅನಲೈಸ್ ಮಾಡಲಿಕ್ಕಾಗಲ್ಲ ಅಂತ ಅದರ ಬಗ್ಗೆ ಒಂದು ಸೂಕ್ಷ್ಮವಾದಂಥ ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ ಮಾಡಿದ್ರೆ, ಅದರ ಬೆನ್ನ ಹಿನ್ನೆಲೆಯೇ ನಮ್ಮ ನಯನತಾರ ರಮ್ಯಾರವರು ಈ ಗಂಡಸರು ಅಷ್ಟೇನೆ ಯಾವ ಟೈಮಲ್ಲಿ ಕೊಲೆ ಮಾಡ್ತಾರೆ, ಯಾವ ಟೈಮಲ್ಲಿ ರೇಪ್ ಮಾಡ್ತಾರೆ, ಯಾವುದೂ ಗೊತ್ತಾಗಲ್ಲ, ಯಾವುದೂ ನಾವು ಕಂಡುಹಿಡಿಯೋಕ್ಕಾಗಲ್ಲ. ಹಾಗಾದರೆ ಈ ಗಂಡು ಮಕ್ಕಳನ್ನೆಲ್ಲ ಜೈಲಿಗೆ ಹಾಕ್ಬಿಡ್ತೀರಾ ಅಂತ ಒಂದು ಬಾಂಬನ್ನು ಹಾಕಿದ್ದಾರೆ. ಇದು ತಮಾಷೆನಾ ಅಥವಾ ನಿಜವಾಗ್ಲೂ ಒಂದು ರೀತಿ ಅಪಹಾಸ್ಯನ, ಅಥವಾ ಗಂಡು ಮಕ್ಕಳೇ ಈ ರೀತಿ ಇದ್ದಾರೆ, ಅಥವಾ ಗಂಡು ಮಕ್ಳ ಕ್ಯಾಟಗರಿನೇ ಅಲ್ಲ, ಹೆಣ್ಣಿನ ಮನಸ್ಸನ್ನು ಮತ್ತು ಮೀನಿನ ಹೆಜ್ಜೆಯನ್ನು ಕಂಡುಹಿಡಿಯೋಕ್ಕಾಗಲ್ಲ ಅಂತಂದ್ರೆ, ಈಗ ನೋಡಿದ್ರೆ ಗಂಡು ಮಕ್ಕಳ ಮನಸ್ಸನ್ನೇ ಅನಲೈಸ್ ಮಾಡೋಕ್ಕಾಗಲ್ಲ. ಈ ರೀತಿ ಒಂದು ಜನರಲ್ ಸ್ಟೇಟ್ಮೆಂಟನ್ನು ಮಾಡಿದಂಥ ನಮ್ಮ ದಿವ್ಯ ಸ್ಪಂದನ ಅವರು ಯಾವ ಉದ್ದೇಶ ಇಟ್ಕೊಂಡು ಇದನ್ನು ಮಾಡಿದ್ರು ನಿಜವಾಗ್ಲೂ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಗಂಡು ಮಕ್ಳು ಯಾರಾದರೂ ಮಾತಾಡ್ರಪ್ಪ. ಇವರು ಕೂಡ ಸಂಸದರಾದಂಥ ನಮ್ಮ ಕರ್ನಾಟಕದ ಮಾಜಿ ಸಂಸದರಾದಂಥ ಐ ಥಿಂಕ್ ಪ್ರತಾಪ್ ಸಿಂಹ ಅವರೇ, ದಯಮಾಡಿ ರಿಯಾಕ್ಟ್ ಮಾಡಿರಿ. ಅಲ್ಲ ರೀ, ಕಾಂಗ್ರೆಸ್ಸಿನ ದಿವ್ಯ ಸ್ಪಂದನ ಈ ರೀತಿ ಏನೋ ಗಂಡು ಮಕ್ಕಳನ್ನು ಬೀದಿ ನಾಯಿಗಳಿಗೆ ಹೋಲಿಸ್ತಾ ಇದ್ದಾರೆ. ಈ ನೀವುಗಳು ಗಂಡು ಮಕ್ಕಳಾಗಿ ಯಾಕಪ್ಪ ರಿಯಾಕ್ಟ್ ಮಾಡ್ತಾ ಇಲ್ಲ? ಅಲ್ಲ ರೀ, ಮೈಸೂರಿನ ಮಾಜಿ ಸಂಸದ, ದ ಯಂಗೆಸ್ಟ್ ಸಂಸದರು ಮತ್ತು ಮಾಜಿ ಪತ್ರಕರ್ತರು ನಮ್ಮ ಪ್ರತಾಪ ಸಿಂಹ, ಸ್ವಲ್ಪ ರಿಯಾಕ್ಟ್ ಮಾಡಪ್ಪ. ಸಿಂಹ ಗರ್ಜಿಸು ಸ್ವಲ್ಪ. ಗಂಡು ಮಕ್ಕಳ ಮಾನ ಮರ್ಯಾದೆ ವಿಚಾರ ಬಂದಾಗ ಯಾರಾದರೂ ಮಾತಾಡಬೇಕಲ್ಲ. ನೀವೆಲ್ಲ ತೆಪ್ಪಗಾಗೋದು ನೋಡಿದ್ರೆ ಅವ್ರು ಹೇಳೋದ್ರೆ ನಿಜಾನ ಅಂತ ನಮ್ಗನ್ನಿಸ್ತಾ ಇದೆ. ಎಲ್ಲ ಗಂಡು ಮಕ್ಕಳು ಅಷ್ಟೇ, ಯಾರೂ ಕೂಡ ಕ್ರಿಮಿನಲ್ಸ್ ಅಲ್ಲ. ಯಾರೋ ಕೆಲವರು ಇರ್ಬೋದು, ಎಲ್ಲರೂ ಕೆಟ್ಟವರು ಅಂತ ನಾವು ಹೇಳಲಿಕ್ಕಾಗಲ್ಲ. ಗಂಡು ಮಕ್ಕಳಲ್ಲಿ ಒಳ್ಳೆಯವರು ಇದ್ದಾರೆ ಮತ್ತು ಬುದ್ಧಿವಂತರು ಇದ್ದಾರೆ, ದೇಶವನ್ನು ಆಡಳಿತ ಮಾಡೋಂಥ ಇದ್ದಾರೆ. ಅಂಥದ್ರಲ್ಲಿ ಇವರು ಸಡನ್ನಾಗಿ ಈ ಥರ ಒಂದು ಬಾಂಬನ್ನು ಹಾಕ್ಬಿಟ್ರೆ ನಿಜವಾಗ್ಲೂ ನಾವು ಏನು ಹೇಳಬೇಕು ನಮಗೂ ಗೊತ್ತಾಗ್ತಾ ಇಲ್ಲ. ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮತ್ತು ಸುವರ್ಣ ನ್ಯೂಸಿನ ರಾಜು ಚಂದ್ರಶೇಖರ್, ನೀವು ಸಹ ಮಾತಾಡ್ಬೋದು ರೀ. ಗಂಡು ಮಕ್ಕಳ ಪರವಾಗಿ ಯಾರಾದರೂ ಸಂಸದರು ಮಾತಾಡ್ರಿ. ನನಗಂತೂ ಇಬ್ಬರೇ ನಮ್ಕ ಬಂದಿದ್ದು. ಈ ಕಡೆ ಪ್ರತಾಪ್ ಸಿಂಹ, ಈ ಕಡೆ ಸುವರ್ಣ ನ್ಯೂಸಿನ ರಾಜು ಚಂದ್ರಶೇಖರ್, ನೀವು ಮಾತಾಡ್ಬೋದಲ್ರಿ. ನೀವು ಕೂಡ ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿದ್ದೀರಾ, ನೀವು ಮಾತಾಡ್ರಿ. ಗಂಡು ಮಕ್ಳ ಪರವಾಗಿ, ಗಂಡು ಮಕ್ಳ ಬಗ್ಗೆ ಯಾರನ್ನ ಮಾತಾಡ್ರಪ್ಪ. ನೀವು ಯಾರೂ ಮಾತಾಡಿಲ್ಲ ಅಂತ ಹೆಂಗ್ರಪ್ಪ? ಅವ್ರು ಹೇಳಿದ್ದು ಒಪ್ಕೊಳಕ್ಕಾಗತ್ತಾ? ಗಂಡು ಮಕ್ಳಿಗೂ ಬೀದಿ ನಾಯಿಗಳಿಗೂ ಏನೋ ಒಂದೇ ಡಿಫ್ರೆನ್ಸ್ ಇಲ್ವಾ? ಗಂಡು ಮಕ್ಳಿಗೂ ಬೀದಿ ನಾಯಿಗಳು ಬೇಜಾನ್ ಡಿಫ್ರೆನ್ಸ್ ಇದೆ. ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲ ಗಂಡು ಮಕ್ಕಳು ಒಳ್ಳೆಯವರು ಅಂತ ನಾವು ಹೇಳೋಕ್ಕೋಗಲ್ಲ. ರೇಪಿಸ್ಟ್ಗಳು, ಕೊಲೆಗಾರರು ಇರ್ಬೋದು, ಅದೇ ರೀತಿ ಹೆಣ್ಮಕ್ಳಲ್ಲೂ ಇರ್ಬೋದು. ಬಟ್ ಎಲ್ಲ ಹೆಣ್ಮಕ್ಳು ಕೆಟ್ಟವರಲ್ಲ, ಎಲ್ಲ ಗಂಡು ಮಕ್ಳು ಕೆಟ್ಟವರಲ್ಲ, ಒಳ್ಳೆಯವರು ಇದ್ದಾರೆ. ಹಾಗಾಗಿ ಜನರಲೈಸ್ ಮಾಡೋದು ಬೇಡ ಅಂತ ಹೇಳುತ್ತಾ, ರಮ್ಯಾ ಅವರು ಯಾವ ಅರ್ಥದಲ್ಲಿ ಇದನ್ನು ಹೇಳಿದ್ರು, ದಯಮಾಡಿ ಮೈಸೂರಿನ ಪ್ರತಾಪ್ ಸಿಂಹ ಒಂದು ಕೌಂಟ್ರ್ ಕೊಡುಗರು ಅಂತ ಹೇಳುತ್ತಾ, ಜೊತೆಯಲ್ಲಿ ನಮ್ಮ ಸುವರ್ಣ ರಾಜು ಚಂದ್ರಶೇಖರ್, ನೀವು ಒಂದು ಕೌಂಟ್ರ್ ಕೊಡ್ರಿ. ಅಲ್ಲಿಂದ ಕೇರಳದಿಂದ ಕರ್ಕೊಂಬಂದು ನಿಮ್ಮನ್ನು ರಾಜ್ಯಸಭಾ ಮೆಂಬರ್ ಮಾಡಿದೆ, ನೀವು ಒಂದು ಕೌಂಟ್ರ್ ಕೊಡ್ರಿ ಅಂತ ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನಗುತ್ತಾ ಇರಲಿ. ಅವರ ವಿಚಾರ ಏನು ಅಂತ ಅವ್ರ ಬಾಯಲ್ಲೇ ಕೇಳೋಂಥ ವ್ಯವಸ್ಥೆ ಆಗಲಿ. ಅಕಸ್ಮಾತ್ ಯಾರಾದರೂ ಇದರಲ್ಲಿ ತಪ್ಪಿದರೆ ಐ ಥಿಂಕ್ ಗಂಡು ಮಕ್ಕಳು ಸಹ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಾನು ನಿಮ್ಮ ಆರೋಗ್ಯ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್, ನಿಮ್ಮಿಂದ ನಿಮಗೋಸ್ಕರ, ನಿಮಗಾಗಿ, ಕಣದಲ್ಲೂ ಕಣ.